ಅನೇಕ ಆದರ್ಶ ವ್ಯಕ್ತಿಗಳನ್ನು ನೋಡಿರ್ತೀವಿ. ಇದಕ್ಕೆ ಮುಂದಿನ ಈ ಒಂದು ಸೆಷನಲ್ಲಿ ನೋಡಿದ್ವಿ. ಅಂದರೆ ನಿಮಗೆ ವಿವರಣೆ ನೀಡುವಂತಹ ಸಂದರ್ಭದಲ್ಲಿ ಮೇಡಮ್ಮು ಬಸವೇಶ್ವರರ ಬಗ್ಗೆ ಹೇಳಿದರು. ಅವರು ತಮ್ಮದೇ ಆಗಿರ್ತಕ್ಕಂಥ ಆದರ್ಶಗಳನ್ನು ಒಳಗೊಂಡಿರ್ತಾರೆ ಮತ್ತು ಸಮಾಜಕ್ಕೂ ಕೂಡ ಅನೇಕ ಆದರ್ಶಗಳನ್ನು ಪಾಲನೆ ಮಾಡಿ ಅನ್ನುವಂತಹ ಒಂದು ತತ್ವವನ್ನು ಸಹ ಹೇಳಿದರು. ಹಾಗೆ TCR ಮ್ಯಾಮ್ ಕೂಡ ಒಬ್ಬ ಆದರ್ಶ ವ್ಯಕ್ತಿಯ ಬಗ್ಗೆ ತಿಳಿಸ್ಕೊಟ್ರು. ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ನಾವು ಕೆಲವು ಆದರ್ಶ ವ್ಯಕ್ತಿಗಳನ್ನು ನೋಡ್ತೀವಿ. ಓಕೆ, ಅದಲ್ಲದೆ ನಾವು ಸ್ವತಃ ನಮ್ಮ ಜೀವನದಲ್ಲೂ ಕೂಡ ನಾವು ಕೆಲವು ಆದರ್ಶಗಳನ್ನು ಪಾಲಿಸ್ತೀವಿ ಅಲ್ವಾ, ಪಾಲನೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯ ರೂಪದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಬೇಕು. ಈ ಕಥೆಯ ಒಂದು ಮುಖ್ಯ ಅಂಶ ಅಂದರೆ ಸಹೋದರರ ಆದರ್ಶ. ಓಕೆ, ಸಹೋದರರ ಆದರ್ಶ. ಎಲ್ಲರೂ ನೋಡಿ, ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ. ಓಕೆ, ಒಂದು ಸುಂದರವಾದ ಊರಿತ್ತು. ಈ ಒಂದು ಸುಂದರವಾದ ಊರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ವಾಸ ಮಾಡ್ತಾ ಇದ್ರು. ಓಕೆ, ಯಾರು ವಾಸ ಮಾಡ್ತಾ ಇದ್ರು? ಓಕೆ, ಬಾಲ್ಯ ನಂತರ ಬೆಳೆದು ದೊಡ್ಡವರಾಗ್ತಾರೆ. ಅವರ ತಂದೆ ಅಣ್ಣ ತಮ್ಮಂದಿರಿಗೆ ಆಸ್ತಿಯನ್ನ ಸಮನಾಗಿ ಹಂಚಿರ್ತಾರೆ. ಇವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವೈಮನಸ್ಸಿಲ್ಲದೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಹೊಂದಿರ್ತಾರೆ. ಓಕೆ, ದೊಡ್ಡವರಾದ ನಂತರ ಕಾಲಾನಂತರದಲ್ಲಿ ಅಣ್ಣನಿಗೆ ಮದುವೆ ಆಗುತ್ತೆ. ಓಕೆ, ಅಣ್ಣನಿಗೆ ಮದುವೆ ಆದ ನಂತರ ಅವರಿಗೆ ಮಕ್ಕಳು ಕೂಡ ಆಗ್ತಾರೆ. ಆದರೆ ತಮ್ಮ ಇಲ್ಲಿ ಮದುವೆ ಆಗೋದಿಲ್ಲ. ಓಕೆ, ಅಂದರೆ ತನ್ನ ಒಂದು ಕೆಲಸದಲ್ಲಿ ಅವನು ಮುಳುಗಿರ್ತಾನೆ. ಈ ಇಬ್ಬರು ತಮ್ಮ ತಮ್ಮ ಒಂದು ಆಸ್ತಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅವರಿಗೆ ಸಮಪಾಲಾಗಿ ಒಂದು ಜಮೀನು ಅನ್ನೋದು ಅವರಿಗೆ ಬಂದಿರುತ್ತೆ. ಈ ಒಂದು ಹೊಲ ಏನು ಜಮೀನು ಅಂತ ಹೇಳ್ತೀವಿ, ಇದು ಚಿಕ್ಕದಾದಂತಹ ಒಂದು ಬೆಟ್ಟ ಏನಾಗಿತ್ತು ವಿಭಾಗಿಸಿತ್ತು. ಇಲ್ಲಿ ಅಣ್ಣನ ಹೊಲ ಇದ್ರೆ, ಓಕೆ, ಇಲ್ಲಿ ತಮ್ಮನ ಯಾವುದು ವಿಭಾಗ ಮಾಡಿರುತ್ತೆ? ಒಂದು ಚಿಕ್ಕದಾದ ಬೆಟ್ಟ. ಓಕೆ, ಇಲ್ಲಿ ಹೇಗೆ ಅವರ ಒಂದು ಬಾಂಧವ್ಯ ಇತ್ತು ಅನ್ನೋದು ಮುಖ್ಯ ನೋಡ್ಬೇಕಾಗುತ್ತೆ. ಅಣ್ಣ ಅವರ ಪಾಡಿಗೆ ಅವರು ಹೊಲದ ಕೆಲಸವನ್ನ ಮಾಡ್ತಾ ಇರ್ತಾರೆ. ತಮ್ಮ ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈಗ ಬೆಳೆ ಬಂದಂಥ ಸಂದರ್ಭದಲ್ಲಿ ತಮ್ಮನಿಗೊಂದು ಯೋಚನೆ ಬರುತ್ತೆ. ಏನು, ನಾನು ಒಬ್ಬನೇ ಇದ್ದೀನಿ, ಈ ಬೆಳೆದಂಥ ಬೆಳೆಯೆಲ್ಲ ನನಗೆ ಸಾಕಷ್ಟು ಆಗುತ್ತೆ. ಆದರೆ ನನ್ನ ಅಣ್ಣನಿಗೆ ಸಂಸಾರ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳು ಇದ್ದಾರೆ, ಪಾಪ ಅವನಿಗೆ ಜಾಸ್ತಿ ಬೇಕು. ಹಾಗಾಗಿ ನನ್ನಲ್ಲಿರುವ ಧಾನ್ಯವನ್ನು ಅಣ್ಣನಿಗೆ ಕೊಡಬೇಕು ಅಂತ ಒಂದು ಉತ್ತಮವಾದಂತಹ ಯೋಚನೆ ಅವನಿಗೆ. ಆದರೆ ಇವರಿಬ್ರು ಕೂಡ ಸ್ವಾಭಿಮಾನಿಗಳು. ಸ್ವಾಭಿಮಾನಿಗಳು ಅಂದ್ರೆ ಅರ್ಥ ಗೊತ್ತಲ್ವಾ? ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡೋದಿಲ್ಲ, ಸ್ವಾಭಿಮಾನಿಗಳು. ಈಗ ನಾನು ಇದನ್ನ ನೇರವಾಗಿ ಅಣ್ಣನಿಗೆ ಕೊಟ್ಟರೆ ತೆಗೆದುಕೊಳ್ಳಲ್ಲ, ಅದು ತಮ್ಮನಿಗೆ ಗೊತ್ತಿದೆ. ಆಗ ತಮ್ಮ ಏನ್ ಮಾಡ್ತಾನೆ, ಒಂದು ಉಪಾಯವನ್ನ ಮಾಡ್ತಾನೆ. ರಾತ್ರಿ ಆಗೋದನ್ನೇ ಕಾಯ್ತಾನೆ. ಕಾದ ನಂತರ ತಾನು ಬೆಳೆದಂತಹ
ಧಾನ್ಯ. ಉದಾಹರಣೆಗೆ ನಾವು ಭತ್ತ ತೊಳೆದುಕೊಳ್ಳೋಣ ಅಲ್ವಾ? ಭತ್ತದಿಂದ ಏನು ಬರುತ್ತೆ? ವೆರಿ ಗುಡ್. ಅಕ್ಕಿ ಕಣಜ ಅದರಲ್ಲಿ ಎಲ್ಲ ತುಂಬಿಸಿಟ್ಟಿರ್ತಾರೆ. ಅವನೇನು ಮಾಡ್ತಾನೆ, ಚೀಲದಲ್ಲಿ ಅಕ್ಕಿಯನ್ನು ತುಂಬಿಸ್ಕೊಂಡು ರಾತ್ರಿ ಏನು ಮಾಡ್ತಾರೆ, ಆ ಒಂದು ಹೊಲದಲ್ಲಿ ಅವನು ಶೇಖರಣೆ ಮಾಡಿರ್ತಾನೆ. ಆ ಕಣಜದಿಂದ ಭತ್ತ ಅಕ್ಕಿ ರೆಡಿ ಇರೋದನ್ನು ತೆಗೆದುಕೊಂಡು ಹೋಗಿ ಚೀಲದಲ್ಲಿ ತುಂಬಿಸಿ ನಿಧಾನವಾಗಿ ಆ ಬೆಟ್ಟವನ್ನು ದಾಟಿ ಅಣ್ಣನ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಅದನ್ನು ಇಡ್ತಾರೆ. ಆದರೆ ಅಣ್ಣನಲ್ಲೂ ಒಂದು ಯೋಚನೆ ಬರುತ್ತೆ, ಏನು, ನನಗಾದರೆ ಕೊನೆಗಾಲದಲ್ಲಿ ನನಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನೋಡಿಕೊಳ್ತಾರೆ, ಆದರೆ ನನ್ನ ತಮ್ಮನಿಗೆ ಯಾರೂ ಇಲ್ಲ, ಹಾಗಾಗಿ ನಾನೇನಾದರೂ ಉಪಕಾರ ಮಾಡಬೇಕಲ್ವಾ ಅಂತ ಮನಸ್ಸಲ್ಲಿ ಯೋಚನೆ ಬರುತ್ತೆ. ಆಗ ಇವರು ತಂದಿಟ್ಟು ಹೋದ ನಂತರ ಅಣ್ಣ ಏನು ಮಾಡ್ತಾರೆ, ತಾನು ಕೂಡ ಚೀಲದಲ್ಲಿ ಧಾನ್ಯವನ್ನು ತುಂಬಿ ತಮ್ಮನ ಕಡೆಗೆ ಬಂದು ತಮ್ಮನ ಒಂದು ಸ್ಥಳದಲ್ಲಿ ಆ ಒಂದು ಧಾನ್ಯವನ್ನು ಹಾಕ್ತಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಆಶ್ಚರ್ಯ ಆಗುತ್ತಾ? ಆಶ್ಚರ್ಯ ಆಗಲ್ವಾ? ಆಗತ್ತೆ. ಯಾಕೆ ಯಾಕಾಗಬೇಕು? ಇಟ್ಟು ಬಂದಿದ್ದೀನಿ, ಕಡಿಮೆ ಆಗ್ಬೇಕಿತ್ತು, ಬಟ್ ಸಮ ಇದೆ ಅಲ್ವಾ? 10 ಚೀಲ ನಾನು ಅಕ್ಕಿ ಬೆಳೆದಿದ್ದೀನಿ, ಓಕೆ, 1 ಚೀಲ ಹೋಗಿದ್ದೆ, ಆದರೆ 9 ಚೀಲ ಉಳಿಬೇಕಿತ್ತಲ್ವಾ? ಪುನಃ ಮತ್ತೆ ಎಷ್ಟು ಬಂದಿದೆ? 10 ಚೀಲ. ಆಶ್ಚರ್ಯ ಆಗ್ಬೇಕು ಅಲ್ವಾ ಪೂರ್ಣಿಮಾ? ಆಶ್ಚರ್ಯ ಆಗಲ್ಲ ಅಂದ್ಬಿಟ್ರಲ್ಲ. ಪೂರ್ಣಿಮಾ ಹೇಳಿ ಸರಿನಾ ಸಮಯ ಅಲ್ವಾ? ಅಂದ್ರೆ ಆಶ್ಚರ್ಯ ಆಗುತ್ತೆ, ಕಡಿಮೆ ಆಗ್ಬೇಕಿತ್ತಲ್ಲ, ಜಾಸ್ತಿ ಆಗ್ಬಿಟ್ಟಿದೆನಾ, ಸಮ ಇದೆನಾ ಅನ್ನೋದು ಬರ್ಬೇಕಲ್ಲ ಯೋಚನೆ. ಕೊನೆಗೆ ಏನ್ ಮಾಡ್ತಾರೆ, ಇಲ್ಲ ಜಾಸ್ತಿ ಏನಾದ್ರೂ ಇತ್ತು, ನಾನೇ ಏನೋ ಗೊಂದಲಕ್ಕೆ ಒಳಗಾಗ್ಬಿಟ್ಟೇನೋ, ಇವತ್ತು ರಾತ್ರಿ ನಾನು ಜಾಸ್ತಿ ತಗೊಂಡೋಗ್ತೀನಿ ಅಣ್ಣಂಗೆ ಅಂತ ಯೋಚನೆ ಮಾಡ್ತಾರೆ. ಅದೇ ತರ ತಮ್ಮ ಕೂಡ ಯೋಚನೆ ಮಾಡ್ತಾರೆ. ಪುನಃ ಪರಸ್ಪರ ಏನಾಗುತ್ತೆ, ವರ್ಗಾವಣೆ ಆಗುತ್ತೆ, ಧಾನ್ಯಗಳ ವರ್ಗಾವಣೆ ಆಗುತ್ತೆ. ಅಲ್ಲೂ ಕೂಡ ಏನಾಗುತ್ತೆ, ಏನು ಕಡಿಮೆನೇ ಆಗ್ತಾ ಇಲ್ವಲ್ಲ, ಯಾಕೆ ಸಮ ಬರ್ತಾ ಇದೆ ಅಂತ ಆಶ್ಚರ್ಯ ಆಗುತ್ತೆ. ಕೊನೆಗೆ ಯೋಚನೆ ಮಾಡ್ತಾರೆ, ಏನು ಊರ್ ಕಡೆ ಗಾಡಿ ಚಕ್ಡಿ ಅಂತ ಹೇಳ್ತಾರಲ್ವಾ, ಅದ್ರಲ್ಲಿ ತುಂಬ್ಕೊಂಡು ಹೋಗೋಣ ಅಣ್ಣಂಗೆ. ಅದೇ ತರ ತಮ್ಮ ಏನು ಯೋಚನೆ ಮಾಡ್ತಾರೆ, ಅದೇ ತರ ಯೋಚನೆ. ಈಗ 10 ಚೀಲದಲ್ಲಿ ಗಾಡಿಯಲ್ಲಿ 5 ಚೀಲ ಹಿಡಿಯೋಕ್ಕಾಗುತ್ತೆ ಅಂದ್ರೆ ಅಷ್ಟನ್ನು ಅದ್ರಲ್ಲಿ ಇಟ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ತಗೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಕರೆಕ್ಟಾಗಿ ಆ ಬೆಟ್ಟ ದಾಟ್ಬೇಕಲ್ವ, ಚಿಕ್ಕದಾಗಿ ಬೆಟ್ಟದ ಹತ್ರ ಇಬ್ರು ಪರಸ್ಪರ ಎದುರಾಗ್ತಾರೆ. ಓಕೆ, ಕತ್ಲಿರುತ್ತೆ, ಆದರೆ ಏನೋ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಆಗ ತಮ್ಮ ಕೇಳ್ತಾರೆ, ಯಾರಲ್ಲಿ ಬರ್ತಾ ಇರೋದು, ಏನೋ ಸಾಗಿಸ್ತಾ ಇದ್ದಂತ ಕಾಣ್ತೀರಾ ಅನ್ನೋ ಒಂದು. ಅದೇ ಥರ ನಾನು ನಿನ್ನನ್ನು ಅದನ್ನೇ ಕೇಳಬೇಕಾಗಿತ್ತು, ನೀನೇನೋ ಸಾಗಿಸ್ತಾ ಇದೀಯಾ ವಸ್ತುವನ್ನ, ಎಲ್ಲಿಂದ ಬರ್ತಾ ಇದೀಯಾ ಅಂತ ಜೋರು ವಾಸಲ್ಲಿ ಕೇಳ್ತೀನಿ. ಆಗ ಇಲ್ಲ, ನನಗೊಬ್ಬ ಅಣ್ಣ ಇದ್ದಾನೆ, ಅವನು ತುಂಬ ಸ್ವಾಭಿಮಾನಿ, ಅವನಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವನ ಸಂಸಾರ ದೊಡ್ಡದಿದೆ, ನಾನು ಬೆಳೆದಿರೋದು ನನಗೆ ಜಾಸ್ತಿ ಆಗುತ್ತೆ, ಹಾಗಾಗಿ ಅವನಿಗೆ ಕೊಡೋಣ ಅಂದರೆ ಅವನು ನೇರವಾಗಿ ತೆಗೆದುಕೊಳ್ಳೋಕೆ ಇಷ್ಟಪಡಲ್ಲ, ಸ್ವಾಭಿಮಾನಿ ಅಲ್ವಾ, ಹಾಗಾಗಿ ಗೊತ್ತಿಲ್ಲದೆ ಈ ಒಂದು ಸರಿರಾತ್ರಿಯಲ್ಲಿ ಅವನಿಗೆ ತೆಗೆದುಕೊಂಡು ಕೊಟ್ಟು ಬರೋಣ ಅಂತ ಹೊರಟಿದ್ದೀನಿ. ಆಗ ಯಾರು ಅಂತ ಅವನಿಗೂ ಆಶ್ಚರ್ಯ ಆಗಿ, ನೀನೇನು ಅಂತ ಇವನು ಜೋರಾಗಿ ಅವ್ರಿಗೆ ಕೇಳಿದಾಗ ಅವನು ಹೇಳ್ತಾರೆ, ನನ್ನ ತಮ್ಮಂಗೆ ಮುಂದೆ ನೋಡ್ಕೊಳ್ಳೋರು ಯಾರೂ ಇಲ್ಲ, ಅವ್ನು ಮದುವೆ ಆಗಿಲ್ಲ, ಹಾಗಾಗಿ ಅವನು ಚೆನ್ನಾಗಿರ್ಬೇಕು ಅಂತ ನಾನು ಈ ರೀತಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಅವನು ಕೂಡ ತುಂಬ ಸ್ವಾಭಿಮಾನಿ ಅಂತ ಹೇಳ್ತಾರೆ. ಏನಪ್ಪ ಇದು, ಏನೋ ನಮ್ಮದೇ ವಿಷಯನಾ ಅಂತ ಆಶ್ಚರ್ಯ ಆಗುತ್ತೆ. ಕತ್ಲಲ್ವಾ, ಆಗ ಅವಾಗಿನ ಕಾಲದಲ್ಲೆಲ್ಲ ಸೀಮೆ ಎಣ್ಣೆದು ತೋರಿಸ್ತೀನಿ, ಈ ಥರ ಲಾಟಿನ ಲ್ಯಾಂಪ್ ಏನಿರ್ತದೆ, ಚಿಮಣಿ ಅನ್ನೋಕ್ಕಿಂತ ದೀಪ, ಅದು ಏನು ಹೇಳ್ತೀವಿ ಅದನ್ನ ಹಳ್ಳಿಗಳ ಲಾಟಿ. ಓಕೆ, ಅದನ್ನ
ತೆಗೆದುಕೊಂಡು ಸ್ವಲ್ಪ ಮುಂದಕ್ಕೆ ಬಂದು ಪರಸ್ಪರ ಮುಖಗಳನ್ನ ನೋಡ್ಕೊಂಡಾಗ ಯಾರಾಗಿರ್ತಾರೆ ಅವರು? ಅಣ್ಣ ತಮ್ಮ. ಓಕೆ, ಈಗ ನೀವಾಗಿದ್ರೆ ಏನ್ ಮಾಡ್ತಾ ಇದ್ರಿ ಸಾಮೇಲ್? ನಿಮ್ಗೆ ಒಬ್ಬ ಅಣ್ಣ ಅಥವಾ ತಮ್ಮ ಇದ್ದಾನೆ ಅಂದ್ರೆ ನಿಮ್ಮಲ್ಲಿ ಯಾವ ರೀತಿಯ ಬಾಂಧವ್ಯವನ್ನ ಈಗಾಗಲೇ ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ, ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ಏನೇ ಒಂದು ಚಾಕ್ಲೇಟ್ ಇದೆ ಅಂದ್ರೂ ಕೂಡ ತಂಗಿನೋ ತಮ್ಮನೋ ಮನೇಲಿದ್ರೆ ಕಾಯ್ತಾ ಇರ್ತಾರೆ, ಅವ್ರಿಗೆ ಅದ್ರಲ್ಲಿ ಒಂದು ಸ್ವಲ್ಪ ಕೊಟ್ಟು ತಿನ್ನೋಣ ಅನ್ನೋ ಒಂದು ಭಾವನೆ ಇರುತ್ತಲ್ವ ನಮಗೆ, ಅಲ್ವಾ? ಅಂದ್ರೆ ನಮ್ಮಲ್ಲೂ ಒಂದು ಚಿಕ್ಕ ಆದರ್ಶ ಇರುತ್ತೆ. ಬಟ್ ಆ ಚಿಕ್ಕವರಿದ್ದಾಗ ಏನಿರುತ್ತೋ ದೊಡ್ಡವರಾದ್ಮೇಲೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ. ಓಕೆ, ನೋಡಿ ಈ ಒಂದು ಕಥೆಯ ಮುಖಾಂತರ ಅವರಲ್ಲಿನ ಆದರ್ಶದ ಒಂದು ತತ್ವ ಹೇಗಿತ್ತು ಅಲ್ವಾ? ಒಬ್ರಿಗೊಬ್ರು ಸ್ವಾಭಿಮಾನಿಗಳು ಅಲ್ವಾ? ಹಾಗಾಗಿ ಕೊನೆಗೆ ಅವರಿಗೆ ಅನಿಸ್ತು, ಅಯ್ಯೋ ನನ್ನನ್ನು ನೀನು, ನಿನ್ನನ್ನು ನಾನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇರೋಣ ಅಂತ ಹೇಳಿ ಒಬ್ರಿಗೊಬ್ರು ತಕ್ಕೊಳ್ತಾರೆ. ಅಂದರೆ ಒಂದು ಭಾವನಾತ್ಮಕವಾದ ಅವರಲ್ಲಿ ಆ ಒಂದು ಏನು ಬಾಂಧವ್ಯ ಬೆಳೆದಿದೆ. ಓಕೆ, ಇಬ್ಬರು ತಪ್ಪಿಕೊಂಡು ಕೊನೆಗೆ ಯಾವುದೇ ರೀತಿ ಪಾಲು ಅನ್ನೋದೇ ಬೇಡ, ನಾವು ಒಟ್ಟಿಗೆ ಇರೋಣ ಅಂತ ಹೇಳಿ ಏನು ಮಾಡ್ತಾರೆ, ಅವರು ತಮ್ಮನ್ನು ಕರ್ಕೊಂಡು ಅಣ್ಣ ಮನೆಗೆ ಹೊರಡ್ತಾರೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ.